ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಈ ಜುಲೈ 9ರಿಂದ ಜುಲೈ 15 ನಿಮಗೂ ಕಳೆದ 2-3 ದಿನಗಳಿಂದ ನಿಮ್ಮ ಜೀವನದ ವೇಗ ಹಠಾತ್ತಾಗಿ ನಿಧಾನವಾದಂತೆ ಅನಿಸುತ್ತಿದೆಯೇ? ಎಲ್ಲವೂ ನಡೆಯುತ್ತಾ ನಿಂತು ಹೋದಂತೆ ಭಾಸವಾಗುತ್ತಿದೆಯೇ? ಯಾವುದೇ ದೊಡ್ಡ ಬದಲಾವಣೆ ಬರುವ ಮುನ್ನ ಸುತ್ತಲೂ ಒಂದು ವಿಚಿತ್ರವಾದ ಶಾಂತಿ ನಿರ್ಮಾಣವಾಗುತ್ತದಲ್ಲವೇ? ಹಾಗೆ ತುಂಬಾ ಗಮನವಿಟ್ಟು ಕೇಳಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಯಾವುದೇ ಸಾಧಾರಣ ವಿಷಯವಲ್ಲ. ಜುಲೈ 9ರಿಂದ ಜುಲೈ 15ರ ನಡುವೆ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಮುಂಬರುವ 7 ದಿನಗಳು ನಿಮಗಾಗಿ ಹೊಸ ದಿಕ್ಕನ್ನು ತೆರೆಯಲಿವೆ. ಅಲ್ಲಿ ನಿಂತುಹೋಗಿದ್ದ ಕೆಲಸಗಳು ಮುಂದುವರಿಯಲಿವೆ. ಅದೃಷ್ಟದ ಬೆಂಬಲ ಸಿಗಲಿದೆ ಮತ್ತು ಜೀವನದಲ್ಲಿ ಒಂದು ದೊಡ್ಡ ತಿರುವು ನೋಡಲು ಸಿಗಲಿದೆ. ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವುದರಿಂದ ಏನೂ ಸಿಗುವುದಿಲ್ಲ. ಕಷ್ಟಪಡುತ್ತೀರಿ, ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸುತ್ತೀರಿ. ಏಕೆಂದರೆ ಯಶಸ್ಸು ಮತ್ತು ಗೌರವ ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಪ್ರಯತ್ನಗಳಿಂದಲೇ ಸಿಗುತ್ತದೆ. ಇಂದಿನ ಈ ಮಾಹಿತಿಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಹೇಳಲಾಗುತ್ತಿದೆ. ಬನ್ನಿ ಪ್ರಾರಂಭಿಸೋಣ. ವೃಶ್ಚಿಕ ರಾಶಿಯ ಜನರು ತುಂಬಾ ಆಳವಾದ, ಬಲವಾದ ಮತ್ತು ವಿಭಿನ್ನ ಆಲೋಚನೆ ಉಳ್ಳವರಾಗಿರುತ್ತಾರೆ. ನಿಮ್ಮ ಆಲೋಚನೆ ಸಾಮಾನ್ಯ ಜನರಿಗಿಂತ ಸಾಕಷ್ಟು ಭಿನ್ನವಾಗಿರುತ್ತದೆ. ನೀವು ಪ್ರತಿಯೊಂದು ವಿಷಯವನ್ನು ತುಂಬಾ ಆಳವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ನಿಮ್ಮ ಮುಖದಲ್ಲಿ ಎಲ್ಲವೂ ಸಾಮಾನ್ಯವೆಂದು ಕಂಡರೂ ನಿಮ್ಮೊಳಗೆ ಭಾವನೆಗಳ ಒಂದು ಆಳವಾದ ಪ್ರಪಂಚವೇ ಇರುತ್ತದೆ. ಅದನ್ನು ಎಲ್ಲರಿಗೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಅತಿದೊಡ್ಡ ವೈಶಿಷ್ಟ್ಯವೆಂದರೆ ನೀವು ನಿಮ್ಮ ದೌರ್ಬಲ್ಯವನ್ನು ಯಾರ ಮುಂದೆಯೂ ಸುಲಭವಾಗಿ ತೋರಿಸಿಕೊಳ್ಳುವುದಿಲ್ಲ. ನಿಮ್ಮ ತಿಳುವಳಿಕೆ ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ ಎದುರಿಗಿರುವ ವ್ಯಕ್ತಿ ಏನು ಯೋಚಿಸುತ್ತಿದ್ದಾನೆ, ಅವನು ಏನನ್ನು ಮುಚ್ಚಿಡುತ್ತಿದ್ದಾನೆ ಮತ್ತು ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಅವನ ಕಣ್ಣುಗಳು ಮತ್ತು ಮಾತುಗಳಿಂದಲೇ ಅರ್ಥಮಾಡಿಕೊಳ್ಳುತ್ತೀರಿ. ನಾಯಕತ್ವ ಮಾಡುವುದು ನಿಮ್ಮ ಸ್ವಭಾವದಲ್ಲಿದೆ. ಕಷ್ಟದ ಸಮಯದಲ್ಲಿಯೂ ನೀವು ಧೃತಿಗೆಡುವುದಿಲ್ಲ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತಿದೆ ಎಂದು ಅನಿಸಿದಾಗಲೂ ನಿಮ್ಮೊಳಗಿನ ಧೈರ್ಯ ನಿಮ್ಮನ್ನು ಮತ್ತೊಮ್ಮೆ ಎದ್ದು ನಿಲ್ಲುವಂತೆ ಮಾಡುತ್ತದೆ. ಈ ವಾರ ನಿಮ್ಮ ಅದೇ ಒಳಗಿನ ಶಕ್ತಿ ಸಂಪೂರ್ಣವಾಗಿ ಜಾಗೃತಗೊಳ್ಳಲಿದೆ. ಈಗ ತುಂಬಾ ಗಮನವಿಟ್ಟು ಕೇಳಿ. ಜುಲೈ 9ರಿಂದ ಜುಲೈ 15ರ ನಡುವೆ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಇಷ್ಟೊಂದು ಕಷ್ಟಪಟ್ಟರೂ ನಿಮ್ಮ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಏಕೆ ನಿಂತು ಹೋಗುತ್ತವೆ ಎಂದು ನೀವು ಹಲವು ಬಾರಿ ಯೋಚಿಸಿರಬಹುದು. ಆಗುತ್ತಾ ಬಂದ ಕೆಲಸಗಳು ಏಕೆ ಸಿಲುಕಿಕೊಳ್ಳುತ್ತವೆ? ಅದಕ್ಕೆ ಕಾರಣ ಗ್ರಹಗಳ ಒಂದು ದೊಡ್ಡ ಬ್ಲಾಕೇಜ್ ಆಗಿತ್ತು. ಅದು ಈಗ ಈ ವಾರ ದೂರವಾಗಲಿದೆ. ಈ ಇಡೀ ವಾರ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ದೇವನು ನಿಮ್ಮ ಭಾಗ್ಯದ ಸ್ಥಾನದಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರಲಿದ್ದಾನೆ. ಕಳೆದ ವಾರ ನಿಮ್ಮ ಜೀವನದಲ್ಲಿ ಪ್ರಾರಂಭವಾದ ಸಣ್ಣ ಮತ್ತು ನಿಧಾನಗತಿಯ ಸುಧಾರಣೆಯು ಈ ವಾರ ತೀವ್ರ ವೇಗವನ್ನು ಪಡೆದುಕೊಳ್ಳಲಿದೆ. ಯಾವ ಕೆಲಸಗಳು ನಿಧಾನವಾಗಿ ಮುನ್ನಡೆಯುತ್ತಿದ್ದವೋ ಅವುಗಳಲ್ಲಿ ಈಗ ಸ್ಪಷ್ಟ ಪ್ರಗತಿ ಕಾಣಸಿಗಲಿದೆ. ಈ ವಾರದ ಅತ್ಯಂತ ದೊಡ್ಡ ಮತ್ತು ವಿಶೇಷ ಬದಲಾವಣೆಯು ಜುಲೈ 11ರ ಬೆಳಗ್ಗೆ ನಡೆಯಲಿದೆ. ಈ ಸಮಯದಲ್ಲಿ ಸುಖ, ಸೌಕರ್ಯ, ಹಣ ಮತ್ತು ಆಕರ್ಷಣೆಯನ್ನು ನೀಡುವ ಶುಕ್ರದೇವನು ತನ್ನ ರಾಶಿಯನ್ನು ಬದಲಾಯಿಸಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಅವನು ಈಗಾಗಲೇ ಕುಳಿತಿರುವ ಬುಧದೇವನೊಂದಿಗೆ ಸೇರಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ಒಟ್ಟಿಗೆ ಬಂದಾಗ ಲಕ್ಷ್ಮೀ ನಾರಾಯಣ ರಾಜಯೋಗ ನಿರ್ಮಾಣವಾಗುತ್ತದೆ. ಇದರ ನೇರ ಪರಿಣಾಮ ನಿಮ್ಮ ಜೀವನದ ಮೇಲೆ ಬೀರಲಿದೆ. ಜುಲೈ 11ರ ನಂತರ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ಕಡಿಮೆಯಾಗಲಿವೆ. ನೆಗೆಟಿವ್ ಎನರ್ಜಿ ದುರ್ಬಲಗೊಳ್ಳಲಿದೆ. ಶತ್ರುಗಳ ಕೆಟ್ಟ ದೃಷ್ಟಿಯ ಪ್ರಭಾವ ಕಡಿಮೆಯಾಗಲಿದೆ ಮತ್ತು ಪದೇ ಪದೇ ಸಿಲುಕಿಕೊಳ್ಳುತ್ತಿದ್ದ ಕೆಲಸಗಳು ಮುಂದುವರಿಯಲು ಬಲವಾದ ಯೋಗ ರೂಪಿತವಾಗುತ್ತಿದೆ. ಇದರ ನಂತರ ಜುಲೈ 13ರಂದು ಚಂದ್ರದೇವನು ನಿಮ್ಮ ಲಾಭದ ಸ್ಥಾನವನ್ನು ಸಕ್ರಿಯಗೊಳಿಸುತ್ತಾನೆ. ಅದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯು ನಿಮ್ಮ ಧೈರ್ಯ, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಗ್ರಹಗಳ ಈ ಚಲನೆಯು ನಿಮ್ಮ ಅಡೆತಡೆಗಳ ದಿನಗಳು ಈಗ ಮುಗಿಯಲಿವೆ. ಪ್ರಗತಿಯ ಹಾದಿ ತೆರೆಯಲಿದೆ ಮತ್ತು ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂಬ ಸ್ಪಷ್ಟ ಸಂಕೇತವನ್ನು ನೀಡುತ್ತಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ವಾರ ನಿಮಗಾಗಿ ಹೊಸ ಶಕ್ತಿಯನ್ನು ತರಲಿದೆ. ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ತಲೆ ಭಾರವಾಗಿರುವುದು, ದೇಹದಲ್ಲಿ ಆಯಾಸ ಅಥವಾ ಕಾಲುಗಳಲ್ಲಿ ದೌರ್ಬಲ್ಯದ ಅನುಭವದಿಂದ ಜುಲೈ 10ರ ಸಂಜೆಯಿಂದ ಸಮಾಧಾನ ಸಿಗಲು ಪ್ರಾರಂಭವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ದೇಹದಲ್ಲಿ ಹೊಸ ಶಕ್ತಿಯ ಅನುಭವವಾಗಲಿದೆ ಮತ್ತು ನೀವು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಸಕ್ರಿಯವಾಗಿ ಭಾವಿಸುತ್ತೀರಿ. ಆದರೆ ಗ್ರಹಗಳು ನಿಮಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ನೀಡುತ್ತಿವೆ. ಜುಲೈ 14ರ ಮಧ್ಯಾಹ್ನದ ಸುಮಾರಿಗೆ ಬದಲಾಗುವ ಹವಾಮಾನ ಮತ್ತು ಚಂದ್ರನ ಸ್ಥಿತಿಯ ಕಾರಣದಿಂದಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ಸ್ವಲ್ಪ ತೊಂದರೆಯಾಗುವ ಸಂಕೇತ ಸಿಗುತ್ತಿದೆ. ಆಹಾರ ಪದ್ಧತಿಯಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ನೀರನ್ನು ಕಡಿಮೆ ಕುಡಿಯಬೇಡಿ. ಸ್ವಲ್ಪ ಶಿಸ್ತು ಕಾಪಾಡಿಕೊಂಡರೆ
ಇಡೀ ವಾರ ನಿಮ್ಮ ದೇಹವು ನಿಮಗೆ ಸಂಪೂರ್ಣ ಸಾಥ್ ನೀಡುತ್ತದೆ. ಈಗ ನಿಮ್ಮ ಕೆಲ ಉದ್ಯೋಗ ಮತ್ತು ವೃತ್ತಿಜೀವನದ ಬಗ್ಗೆ ಮಾತನಾಡೋಣ. ಈ 7 ದಿನಗಳು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಹೊಸ ಮತ್ತು ಉತ್ತಮ ಆರಂಭವನ್ನು ನೀಡಲಿವೆ. ಕಳೆದ ವಾರ ನಿಮ್ಮ ಕೆಲಸ ಮತ್ತು ನಿಮ್ಮ ಪ್ರಭಾವದಲ್ಲಿ ಪ್ರಾರಂಭವಾದ ಸಣ್ಣ ಸುಧಾರಣೆಯು ಈ ವಾರ ಭಾಗ್ಯಸ್ಥಾನದಲ್ಲಿ ನಿರ್ಮಾಣವಾಗಿರುವ ಲಕ್ಷ್ಮೀ ನಾರಾಯಣ ರಾಜಯೋಗದ ಕಾರಣದಿಂದಾಗಿ ಜುಲೈ 11ರ ಮಧ್ಯಾಹ್ನದ ನಂತರ ಒಂದು ದೊಡ್ಡ ಅವಕಾಶವಾಗಿ ಬದಲಾಗಲಿದೆ. ನಿಮ್ಮ ಕೆಲಸ ಮಾಡುವ ಶೈಲಿ, ನಿಮ್ಮ ಯೋಜನೆ ಮತ್ತು ನಿಮ್ಮ ತಿಳುವಳಿಕೆಗೆ ಪ್ರಶಂಸೆ ಸಿಗಲಿದೆ. ಯಾರು ಮೊದಲು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಿರಲಿಲ್ಲವೋ ಅವರು ಈಗ ನಿಮ್ಮ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ವಿರೋಧಿಗಳು ಸಹ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ತಂತ್ರವನ್ನು ಒಪ್ಪಿಕೊಳ್ಳಲು ಅನಿವಾರ್ಯವಾಗುತ್ತದೆ. ತುಂಬಾ ಗಮನವಿಟ್ಟು ಕೇಳಿ. ನೀವು ದೀರ್ಘಕಾಲದಿಂದ ವರ್ಗಾವಣೆ, ಬಡ್ತಿ, ಹೊಸ ಜವಾಬ್ದಾರಿ ಅಥವಾ ಯಾವುದೇ ದೊಡ್ಡ ಕೆಲಸಕ್ಕಾಗಿ ಕಾಯುತ್ತಿದ್ದರೆ, ಜುಲೈ 12ರಿಂದ ಜುಲೈ 14ರ ನಡುವೆ ನಿಮಗೆ ಯಾವುದಾದರೂ ದೊಡ್ಡ ಧನಾತ್ಮಕ ಸುದ್ದಿ ಸಿಗುವ ಬಲವಾದ ಸಂಕೇತವಿದೆ. ಯಾವುದಾದರೂ ದೊಡ್ಡ ಕಂಪನಿ, ದೂರದ ಸ್ಥಳ ಅಥವಾ ಬಾಹ್ಯ ಸಂಪರ್ಕಗಳ ಮಾಧ್ಯಮದ ಮೂಲಕ ನಿಮ್ಮ ಬಳಿ ಇಂತಹ ಸಂದೇಶ ಬರಲಿದೆ. ಅದು ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸಲು ಸಹಕಾರಿಯಾಗಲಿದೆ. ಯಾರು ವ್ಯಾಪಾರ ಮಾಡುತ್ತಾರೋ ಅವರಿಗೆ ಈ ವಾರ ತುಂಬಾ ಲಾಭ ನೀಡಲಿದೆ. ಕಳೆದ ವಾರ ಬಿಸಿನೆಸ್ ಅನ್ನು ಮುನ್ನಡೆಸಲು ಆರಂಭವಾದ ಪ್ರಕ್ರಿಯೆಯು ಈ ವಾರ ಜುಲೈ 11ರ ಸಂಜೆಯ ವೇಳೆಗೆ ನಿಮ್ಮ ನಿಯಂತ್ರಣಕ್ಕೆ ಬರುವುದು ಕಾಣಿಸುತ್ತದೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಮತ್ತು ಸಪ್ತಮ ಸ್ಥಾನದಲ್ಲಿ ಕುಳಿತಿರುವ ಗುರುದೇವರ ಶುಭ ದೃಷ್ಟಿಯು ನಿಮ್ಮ ಬಿಸಿನೆಸ್ಗೆ ಬಲವಾದ ಬೆಂಬಲ ನೀಡಲಿದೆ. ನೀವು ಕನ್ಸ್ಟ್ರಕ್ಷನ್, ಮೆಟಲ್, ಕನ್ಸಲ್ಟಿಂಗ್, ಟೆಕ್ನಾಲಜಿ, ಆನ್ಲೈನ್, ಕೆಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ಸರ್ವಿಸ್ ಆಧಾರಿತ ಬಿಸಿನೆಸ್ನೊಂದಿಗೆ ಸಂಬಂಧ ಹೊಂದಿದ್ದರೆ ಈ ವಾರ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ಆರ್ಡರ್ಗಳು ಸಿಗುವ ಬಲವಾದ ಯೋಗವಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಇಮೇಜ್ ಬಲಗೊಳ್ಳುತ್ತದೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ಯಾವುದೇ ದೊಡ್ಡ ಡೀಲ್ಗೆ ಸಂಬಂಧಿಸಿದ ಕಾಗದಪತ್ರಗಳನ್ನು ಅಂತಿಮಗೊಳಿಸಲು ಬಯಸಿದರೆ ಜುಲೈ 13ರ ದಿನವು ನಿಮಗೆ ತುಂಬಾ ಶುಭವಾಗಿರುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಯುವಕರಿಗೂ ಈ ವಾರ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಗುರುವಿನ ಶುಭ ದೃಷ್ಟಿ ಮತ್ತು ಬುಧನ ಪ್ರಭಾವವು ನಿಮ್ಮ ಏಕಾಗ್ರತೆಯನ್ನು ಬಲಪಡಿಸುತ್ತದೆ. ಮೊದಲು ಕಷ್ಟ ಅನಿಸುತ್ತಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಲು ಪ್ರಾರಂಭಿಸುತ್ತವೆ. ಓದಿನಲ್ಲಿ ಮನಸ್ಸು ತೊಡಗುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ಆತ್ಮವಿಶ್ವಾಸ ಮರಳಿ ಬರಲಿದೆ. ನೀವು ಯಾವುದೇ ಪರೀಕ್ಷೆ, ಸ್ಪರ್ಧೆ, ಸಂಶೋಧನೆ, ಉನ್ನತ ಶಿಕ್ಷಣ ಅಥವಾ ಯಾವುದೇ ಉತ್ತಮ ಸಂಸ್ಥೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಜುಲೈ 11ರಿಂದ ಜುಲೈ 14ರ ನಡುವೆ ಧನಾತ್ಮಕ ಸುದ್ದಿ ಸಿಗುವ ಪ್ರಬಲ ಯೋಗವಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ಮತ್ತು ಆತ್ಮಸಂದೇಹ ಈಗ ದೂರವಾಗಲಿದೆ. ಈಗ ಗ್ರಹಗಳು ನಿಮ್ಮ ಹಣ ಮತ್ತು ಆದಾಯಕ್ಕೆ ಸಂಬಂಧಿಸಿದ ಪರಿಸ್ಥಿತಿಯನ್ನು ಬದಲಾಯಿಸಲಿರುವ ಆ ಭಾಗವನ್ನು ಗಮನವಿಟ್ಟು ಕೇಳಿ. ವೃಶ್ಚಿಕ ರಾಶಿಯವರೇ, ಕಳೆದ ವಾರ ಆರಂಭವಾದ ಸಣ್ಣಪುಟ್ಟ ಧನಲಾಭದ ಹಾದಿಗಳು ಮತ್ತು ಹೊಸ ಸಂಪರ್ಕಗಳು ಈ ವಾರ ಜುಲೈ 11ರ ರಾತ್ರಿಯ ನಂತರ ಬಲವಾದ ಧನಯೋಗವಾಗಿ ಬದಲಾಗಲಿವೆ. ಭಾಗ್ಯಸ್ಥಾನದಲ್ಲಿ ಶುಕ್ರನ ಆಗಮನ ಮತ್ತು ಲಾಭಸ್ಥಾನದ ಮೇಲೆ ಗುರುವಿನ ಶುಭ ದೃಷ್ಟಿಯು ನಿಮಗಾಗಿ ಮಹಾಲಕ್ಷ್ಮಿ ಯೋಗದಂತಹ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದೆ. ಇದರ ಸ್ಪಷ್ಟ ಅರ್ಥವೆಂದರೆ ಹಠಾತ್ತಾಗಿ ಹಣ ಸಿಗುವುದು, ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವುದು ಮತ್ತು ಯಾವುದೇ ಹಳೆಯ ಮೂಲದಿಂದ ಲಾಭ ಸಿಗುವ ಬಲವಾದ ಯೋಗವಿದೆ. ನೀವು ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಮ್ಯೂಚುವಲ್ ಫಂಡ್ ಅಥವಾ ಯಾವುದೇ ಹೂಡಿಕೆಗೆ ಸಂಬಂಧ ಹೊಂದಿದ್ದರೆ ಜುಲೈ 12 ಮತ್ತು ಜುಲೈ 15 ನಿಮಗೆ ತುಂಬಾ ವಿಶೇಷವಾದ ದಿನಗಳಾಗಿರುತ್ತವೆ. ಈ ದಿನಾಂಕಗಳಲ್ಲಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ. ನಿಮ್ಮ ನಿಂತುಹೋಗಿದ್ದ ಹಣ ಈ ವಾರ ಮರಳಿ ಬರುವ ದಿಕ್ಕಿನಲ್ಲಿ ಮುನ್ನಡೆಯುತ್ತದೆ. ಹಣದ ಹರಿವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಜುಲೈ 15ರ ಸಂಜೆಯ ವೇಳೆಗೆ ಆಸ್ತಿ, ಮನೆ, ವಾಹನ ಅಥವಾ ಯಾವುದೇ ದೊಡ್ಡ ಖರೀದಿಗೆ ಸಂಬಂಧಿಸಿದಂತೆ ನಿಮ್ಮ ಯೋಜನೆ ಬಲಗೊಳ್ಳುತ್ತದೆ. ಈಗ ನಿಮ್ಮ ಪ್ರೇಮ ಜೀವನ ಮತ್ತು ವಿವಾಹಿತ ಜೀವನದ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯ ಜನರು ಯಾರೊಂದಿಗಾದರೂ ಕನೆಕ್ಟ್ ಆದಾಗ ಹೃದಯದಿಂದ ಕನೆಕ್ಟ್ ಆಗುತ್ತಾರೆ. ಆದರೆ ಹಲವು ಬಾರಿ ನಿಮಗೆ ಪ್ರತಿಯಾಗಿ ನೀವು ನಿರೀಕ್ಷಿಸುವ ಅದೇ ಆಳ ಮತ್ತು ಅದೇ ಪ್ರೀತಿ ಸಿಗುವುದಿಲ್ಲ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆ ಅಥವಾ ಮೌನದ ಕಾರಣದಿಂದಾಗಿ ದೂರ ಉಂಟಾಗಿತ್ತು. ಆದರೆ ಜುಲೈ 11ರ ರಾತ್ರಿಯ ನಂತರ ಶುಕ್ರನ ಸ್ಥಿತಿ ಬದಲಾಗುತ್ತಿದ್ದಂತೆ ಸಂಬಂಧಗಳಲ್ಲಿ ಜಮೆಯಾಗಿದ್ದ ಒತ್ತಡ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಸಪ್ತಮ ಸ್ಥಾನದಲ್ಲಿ ಕುಳಿತಿರುವ ಗುರುವಿನ ಶುಭ ದೃಷ್ಟಿಯು ನಿಮ್ಮ ಸಂಬಂಧದಲ್ಲಿ ಮತ್ತೊಮ್ಮೆ ಪ್ರೀತಿ, ನಂಬಿಕೆ ಮತ್ತು ಗೌರವವನ್ನು ಮರಳಿ ತರಲಿದೆ. ಮಾತುಕತೆಯ ಹಾದಿ ಮತ್ತೊಮ್ಮೆ ತೆರೆಯುತ್ತದೆ.
ಯಾರು ಸಿಂಗಲ್ ಆಗಿದ್ದಾರೋ ಮತ್ತು ದೀರ್ಘಕಾಲದಿಂದ ಒಬ್ಬ ನಿಜವಾದ ಜೀವನ ಸಂಗಾತಿಯ ಹುಡುಕಾಟದಲ್ಲಿದ್ದಾರೋ ಅವರಿಗೂ ಈ ಸಮಯ ವಿಶೇಷವಾಗಿರಲಿದೆ. ಜುಲೈ 12ರಿಂದ ಜುಲೈ 14ರ ನಡುವೆ ನಿಮ್ಮ ಜೀವನದಲ್ಲಿ ಒಬ್ಬ ಉತ್ತಮ, ತಿಳುವಳಿಕೆಯುಳ್ಳ ವ್ಯಕ್ತಿ ಬರುವ ಬಲವಾದ ಸಂಕೇತವಿದೆ. ಈ ವಾರದ ಧನಾತ್ಮಕ ಶಕ್ತಿ ಮತ್ತು ಮಹಾಲಕ್ಷ್ಮಿ ಯೋಗದ ಸಂಪೂರ್ಣ ಲಾಭವನ್ನು ಪಡೆಯಲು ಕೆಲವು ಅದೃಷ್ಟದ ಅಂಶಗಳನ್ನು ನೆನಪಿನಲ್ಲಿಡಿ. ಶುಭ ಬಣ್ಣಗಳು ಮರೂನ್ ಮತ್ತು ತಿಳಿಹಸಿರು ಬಣ್ಣಗಳು ಶುಭವಾಗಿರುತ್ತವೆ. ವಿಶೇಷ ದಿನಾಂಕಗಳು ಜುಲೈ 11, 12, 13 ಮತ್ತು 15 ನಿಮಗೆ ವಿಶೇಷ ದಿನಾಂಕಗಳಾಗಿರುತ್ತವೆ. ಅದೃಷ್ಟದ ಸಂಖ್ಯೆಗಳು ಈ ವಾರ 4 ಮತ್ತು 9ರ ಸಂಖ್ಯೆಗಳು ನಿಮಗಾಗಿ ಲಕ್ಕಿಯಾಗಿರುತ್ತವೆ. ಶುಭ ದಿಕ್ಕು ಈಶಾನ್ಯ ದಿಕ್ಕು ಅಂದರೆ ಉತ್ತರ ಪೂರ್ವ ನಿಮಗೆ ಶುಭವಾಗಿರುತ್ತದೆ. ಲಕ್ಕಿ ಟೈಮ್ ಬೆಳಗ್ಗೆ 8:20ರಿಂದ 11:45ರವರೆಗಿನ ಸಮಯ ನಿಮಗೆ ತುಂಬಾ ಚೆನ್ನಾಗಿರುತ್ತದೆ. ವಿಶೇಷವಾಗಿ ಜುಲೈ 11ರಿಂದ ಜುಲೈ 14ರ ನಡುವೆ ನಿಮಗೆ ಕೆಲವು ಶುಭ ಸಂಕೇತಗಳು ಸಿಗುವ ಪ್ರಬಲ ಯೋಗವಿದೆ. ಮೊದಲನೆಯ ಸಂಕೇತ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಅಲ್ಮೇರಾವನ್ನು ಸ್ವಚ್ಛಗೊಳಿಸುವಾಗ ಯಾವುದೇ ಹಳೆಯ ಬೆಳ್ಳಿಯ ವಸ್ತು ಅಥವಾ ಕಳೆದುಹೋಗಿದ್ದ ಬೆಲೆಬಾಳುವ ವಸ್ತು ಹಠಾತ್ತಾಗಿ ಸಿಕ್ಕರೆ ಹಣದ ಅಡೆತಡೆಗಳು ಕೊನೆಗೊಳ್ಳಲಿವೆ ಎಂದು ಅರ್ಥಮಾಡಿಕೊಳ್ಳಿ. ಎರಡನೆಯ ಸಂಕೇತ ಬೆಳಗ್ಗೆ ಮನೆಯಿಂದ ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಡುವಾಗ ನಿಮಗೆ ದೇವಸ್ಥಾನದ ಗಂಟೆ ಅಥವಾ ಹಸುವಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸಿದರೆ ಅದು ಒಳ್ಳೆಯ ಸಂಕೇತ. ಮೂರನೆಯ ಸಂಕೇತ ಮನೆಯ ಮುಖ್ಯದ್ವಾರದ ಬಳಿ ಹಠಾತ್ತಾಗಿ ಮಲ್ಲಿಗೆ ಅಥವಾ ಸುಗಂಧದ ಅನುಭವವಾದರೆ ಇದು ಧನಾತ್ಮಕ ಶಕ್ತಿಯ ಸ್ಪಷ್ಟ ಸಂಕೇತವಾಗಿದೆ. ಎಲ್ಲಿ ಇಷ್ಟೊಂದು ಒಳ್ಳೆಯ ಶಕ್ತಿ ನಿರ್ಮಾಣವಾಗುತ್ತಿದೆಯೋ ಅಲ್ಲಿ ಜಾಗರೂಕತೆಯೂ ಅಗತ್ಯವಾಗಿದೆ. ಮೊದಲನೆಯದು ನಿಮ್ಮ ಪ್ರಗತಿಯನ್ನು ನೋಡಿ. ಮನಸ್ಸಿನಲ್ಲೇ ಉರಿಯುವ ಜನರು ಜುಲೈ 12ರ ಮಧ್ಯಾಹ್ನದಿಂದ ಜುಲೈ 14ರ ರಾತ್ರಿಯ ನಡುವೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟುಮಾಡಲು ಪ್ರಯತ್ನಿಸುತ್ತಾರೆ. ನಿಮ್ಮ ಯೋಜನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎರಡನೆಯದು ಯಾವುದೇ ವ್ಯಕ್ತಿ ಹಠಾತ್ತಾಗಿ ನಿಮ್ಮನ್ನು ತುಂಬಾ ಹೊಗಳಲು ಪ್ರಾರಂಭಿಸಿದರೆ ಅವನಿಂದ ದೂರವಿರಿ. ಮೂರನೆಯದು ಜುಲೈ 13ರ ಸಂಜೆ ಯಾವುದೇ ಅಪರಿಚಿತ ವ್ಯಕ್ತಿಯ ಮಾತುಗಳನ್ನು ನಂಬಿ ಅಥವಾ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಯಾವುದೇ ದಾಖಲೆಗಳ ಮೇಲೆ ಸಹಿ ಮಾಡುವುದರಿಂದ ದೂರವಿರಿ. ವಾರದ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸಲು ಈ 2 ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ. ಒಂದು ಮಂಗಳವಾರ ಬೆಳಗ್ಗೆ ಸೂರ್ಯೋದಯದ ನಂತರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಚರಣಗಳಿಂದ ಸ್ವಲ್ಪ ಸಿಂಧೂರವನ್ನು ತೆಗೆದುಕೊಂಡು ನಿಮ್ಮ ಹಣೆಯ ಮೇಲೆ ತಿಲಕ ಇಟ್ಟುಕೊಳ್ಳಿ. ಅಲ್ಲೇ ಕುಳಿತು ಹನುಮಾನ್ ಚಾಲಿಸಾವನ್ನು 3 ಬಾರಿ ಪಠಿಸಿ. ನಂತರ ಒಂದು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಶುದ್ಧ ಜೇನುತುಪ್ಪವನ್ನು ಇಟ್ಟು ದೇವಸ್ಥಾನದ ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಿ. 2. ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದಲ್ಲಿ 2 ಇಡೀ ಲವಂಗಗಳನ್ನು ಹಾಕಿ ಸಂಪೂರ್ಣ ಶ್ರದ್ಧೆಯಿಂದ ಕನಕಧಾರಾ ಸ್ತೋತ್ರವನ್ನು ಪಠಿಸಿ. ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಈ ವಾರ ನಿಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ಹೊಸ ಆರಂಭದ್ದಾಗಿದೆ. ಪರಿಸ್ಥಿತಿಯ ಮುಂದೆ ತಲೆಬಾಗುವುದನ್ನು ನಿಲ್ಲಿಸಿ ಮತ್ತು ಈ ಒಳ್ಳೆಯ ಸಮಯವನ್ನು ಸಂಪೂರ್ಣ ವಿಶ್ವಾಸದೊಂದಿಗೆ ಸ್ವಾಗತಿಸಿ. ಜುಲೈ 9ರಿಂದ ಜುಲೈ 15ರ ನಡುವೆ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯಮಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲೈಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿ. ಹೋಗುತ್ತಾ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಕಲ್ಯಾಣ ಮಾಡಲಿ. ಸದಾ ಸಂತೋಷದಿಂದ ಮತ್ತು ಆರೋಗ್ಯವಾಗಿರಿ. ಧನ್ಯವಾದಗಳು.